ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಪ್ಪ ಸೋತ ಮ್ಯಾಲ್ನು ಮಗನಿಗೆ ಬುದ್ಧಿ ಬರ್ಲಿಲ್ಲ ಅಂದ್ರ ಏನ್ ಮಾಡ್ಲಿಕ್ ಆಗ್ತದ ಹೇಳ್ರಿ? ಅಲ್ಲ, ಈ ಸನಾತನ ಹಿಂದೂ ಧರ್ಮದ ವಿರುದ್ಧ ಯಾಕೆಷ್ಟು ಹೊಟ್ಟಿ ಉರಿ, ಯಾಕೆಷ್ಟು ಸಿಟ್ಟು ಅಂತಾನೆ ಗೊತ್ತಾಗಲ್ಲ. ಉದಯನಿಧಿ ಸ್ಟಾಲಿನ್ ಮತ್ತ ಹಿಂದೂಗಳನ್ನ ಕೆಣಕುವಂತಹ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರ ನೋಡ್ರಿ. ಅಲ್ಲ, ಹಿಂಗೆ ಹಿಂದೂ ವಿರೋಧಿ ನೀತಿ ಪರಿಣಾಮನೇ ಇವತ್ತು ಅಪ್ಪ ಸೋತು ಮನಿ ಸೇರಾಯ್ತು. ಈಗ ಮಗನ ಪಾಳಿ ಅದ, ಆದ್ರೂ ಸಹಿತ ಇನ್ನ ಬುದ್ಧಿ ಬಂದಿಲ್ಲದ್ರ ಹೆಂಗ್ ಹೇಳ್ರಿ? ಹಿಂಗಾಗೆ ತಮಿಳ್ನಾಡ್ನ್ಯಾಗ ಕಾಂಗ್ರೆಸ್ TMC ಪಕ್ಷಕ್ಕೆ ಹೆಂಗಾಯ್ತು ಅಂತ ಗೊತ್ತಲ್ಲ. ಒಂದ್ 2-3 ವರ್ಷದ ಹಿಂದ್ ಸನಾತನ ಧರ್ಮನ ಮಲೇರಿಯಾ ಡೆಂಗು ಅಂತ ಅಂದಿದ್ದಾಯ್ತು. ಈಗ ಮತ್ತ ವಿಧಾನಸಭೆದಾಗ ತಮ್ಮ ಇದೇ ವಿವಾದಾತ್ಮಕ ಹೇಳಿಕೆ ಕೊಡ್ತಾರ. ಸನಾತನ ಧರ್ಮ ನಿರ್ಮೂಲನೆ ಮಾಡ್ಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಅಲ್ಲಿ ಎಲ್ಲರೂ ಕೇಳ್ಕೊಂಡು ಸುಮ್ಮನಿರ್ತಾರ ಅಂದ್ರೆ ಹೆಂಗ್ ಹೇಳ್ರಿ? மாண்புமிகு பேரவைத் தலைவர் அவர்களுக்கும் பேரவை துணைத் தலைவர் அவர்களுக்கும் என்னுடைய நன்றி. உங்களுடைய பணிகள் சிறக்கட்டும். மீண்டும் என்னுடைய வாழ்த்துக்களை தெரிவித்துக் கொள்கிறேன். நன்றி, வணக்கம். வெல்க தமிழ், வாழ்க தமிழ்நாடு. மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ಅಲ್ಲಿ ವಿಧಾನಸಭೆದಾಗ ಇವ್ರು ಇಂಥ ಸ್ಟೇಟ್ಮೆಂಟ್ ಕೇಳ್ಕೊಂಡು ಸುಮ್ಮನೆ ಕುಂದಿರಬಹುದು. ಆದ್ರೆ ತಮಿಳುನಾಡಿನಾಗ ಫುಲ್ ಪ್ರತಿಭಟನೆ ಭುಗಿಲೆದ್ದು ಬಿಟ್ಟಾವ. DMK ಚುನಾವಣೆ ಸೋಲ ಆದ್ಮೇಲೂ ಸಹಿತ ಇಂಥ ಸ್ಟೇಟ್ಮೆಂಟ್ ಗಳು ಕೊಟ್ಟ ಮೇಲೆ ಮಂದಿ ಸುಮ್ಮನೆ ಇರ್ತಾರಂತ ತಿಳ್ಕೊಂಡ್ರೆ ನೀವ ಶಿಸ್ತು ಸ್ಟಾಲಿನಿಗೆ ಕಾಲಿನ್ ಹಾಕಿ ತೊಳೆದಿದ್ದು ಸಾಕಾಗಿರ್ಲಿಲ್ಲ ಅನ್ಸ್ತೈತಿ. ಈಗ ಚಪ್ಪಲಿ ಸೇವೆ ಮಾಡ್ಲಿಕ್ಕತ್ತಾರ. ಇನ್ನಿಲ್ಲ ಮತ್ತೊಂದು ಕಡೆ ಕೇರಳದಾಗ ನೋಡ್ಬೇಕು ನೀವು. ಯಾರಂದ್ರೆ ಇವರು BJP ಕಾರ್ಯಕರ್ತರನ್ನ ಅಂಧಭಕ್ತ ಅಂತ ಕರೆದವ್ರು. ಇವರು ಹಿಂದೂ ಧರ್ಮದ ಆಚಾರ ವಿಚಾರ, ಪೂಜೆ ಪುನಸ್ಕಾರಗಳ ಬಗ್ಗೆ ಇಲ್ಲ ಸಲ್ಲದ ಮಾತಾಡೋರು. ಇಲ್ಲಿ ಅವ್ರು ಏನ್ ಮಾಡ್ಲಿಕ್ಕತ್ತಾರ ಒಂದ್ಸಲ ನೋಡ್ಬೇಕು ನೀವು. ಹೆಂಗದ ನೋಡ್ರಪ್ಪ. KC ವೇಣುಗೋಪಾಲ್ ಅವ್ರಿಗೆ ಹಾಲಿನ ಸ್ನಾನ ಪೋಸ್ಟರ್ ಮೇಲೆ ಫುಲ್ ಹಾಲು ಸುರಿಲಿಕ್ಕತ್ತಾರ. ಯಾಕಂದ್ರ CM ಹುದ್ದೆ ಸಲುವಾಗಿ, CM ಹುದ್ದೆ ಇವ್ರಿಗೆ ಸಿಗ್ಬೇಕಂತ. ಅಲ್ಲ, ನೀವು ಹಿಂಗ ಜೀವ ಇಲ್ಲದ ಪೋಸ್ಟರ್ ಮೇಲೆ ನೀರ್ ಹಾಕೋದ್ರ ಬಗ್ಗೆ ಯಾವ ತಕರಾರಿಲ್ಲ ಏನ್ ಹಂಗಾದ್ರ? ಇನ್ ಅದಕ್ಕೆ ವ್ಯತಿರಿಕ್ತವಾಗಿ ಕೇರಳದಾಗ ಮತ್ತೊಂದು ಕಡೆ ಬ್ಯಾರೆ ತರ ಪ್ರತಿಭಟನೆ ನಡಿಲಿಕ್ಕತ್ತದ. ಅಕಸ್ಮಾತ್ KC ವೇಣುಗೋಪಾಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ನೀವು ನಾಮನಿರ್ದೇಶನ ಮಾಡಿದ್ದೇ ಆಯ್ತಂದ್ರ ಮುಂದಿನ ಚುನಾವಣೆದಾಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರ ಸೋತ್ ಸುಣ್ಣಾಗ್ತಾರ, ಮನಿ ಸೇರ್ತಾರ ಅಂತ ಹೇಳಿ ಪೋಸ್ಟರ್ಗಳು ಹಂಚ್ಲಿಕ್ಕತ್ತಾರ. ಅದು ಏನ್ ವಯನಾಡ್ ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಬಲ್ಲೇ ಹಿಂಗ್ ಪ್ರತಿಭಟನೆ ನಡೆದೈತ್ ನೋಡ್ರಿ. ಇನ್ನು ಮೋದಿಜಿ ಹೇಳಿದ್ದಂತಹ ಸರಳ ಜೀವನ ಶೈಲಿ ಬಗ್ಗೆ ಎಷ್ಟು ಪ್ರತಿಭಟನೆ, ಎಷ್ಟು ವಿರೋಧಗಳು. ಯಾರ್ ಸಣ್ಣವ್ರು ಹಿಡ್ಕೊಂಡು ಯಾರ್ಯಾರೋ ಸುಮ್ನೆ ಮಾತಾಡ್ಲಿಕ್ಕೆ, ದೇಶದ ಬಗ್ಗೆ ಮೋದಿಜಿ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ಲದವರು ಸಹಿತ ಮಾತಾಡ್ಕೋತ ಬಂದ್ಬಿಟ್ರು. ಆದ್ರೆ ಇಲ್ಲಿ ನೋಡ್ರಪ್ಪ, ಎಂಥ ಹುದ್ದೆದಾಗಿದ್ಕೊಂಡು ಎಷ್ಟು ಸರಳವಾಗಿ ಮೋದಿಯವರು ಹೇಳಿದ್ದನ್ನ ಒಪ್ಕೊಂಡು ಹೆಂಗ್ ಬರ್ಲಿಕತ್ತಾರ ನೋಡ್ರಿ. ಇವರು ಮಧ್ಯಪ್ರದೇಶದ ಹೈಕೋರ್ಟ್ ನ್ಯಾಯಾಧೀಶರು. ಇಂಧನ ಉಳಿಸ್ಬೇಕನ್ನೋ ಸಲುವಾಗಿ ಸೈಕಲ್ ಸವಾರಿ ಮಾಡ್ಕೊಂಡೇ ನ್ಯಾಯಾಲಯಕ್ಕೆ ಬಂದವರು. ಅದಕ್ಕೆ ಹೇಳುದ್ರಿ, ಸರಳತೆಗಿರುವಂತಹ ಮಹತ್ವ, ಸೊಗಸು ಈ ಆಡಂಬರ ಐಶ್ವರ್ಯದಾಗ, ಲಕ್ಸುರಿದಾಗ, ಐಷಾರಾಮಿ ಬದುಕಿನಾಗ ಇಲ್ಲ. ಅದಕ್ಕೆ ಈ ತರ ಸೈಕಲ್ ಸವಾರಿ ಮಾಡ್ಕೊಂಡು ಹಿಂಗ್ ಬರ್ಲಿಕ್ಕತ್ತಾರ ಅಂದ್ರ ಅಂಥವ್ರಿಗೆ ಮೋದಿಜಿ ಯಾಕಿಂತ ಮಾತು ಹೇಳ್ಯಾರ ಅನ್ನೋದು ಅರ್ಥ ಆಗ್ತದ. ಆದ್ರೆ ಈ ಸಣ್ಣ ಕಾಂಜಿ ಪಿಂಜಿ ಮಂದಿಗೆ ಅರ್ಥ ಆಗೋದಿಲ್ಲ, ಬಿಟ್ಟು ಬಿಡೋಣ. ಈಗ ನಮ್ಮ ರಾಜ್ಯದ ವಿಷಯಕ್ಕೆ ಬಂದ್ರ CM ಕುರ್ಚಿ ಗದ್ದಲ ಒಂಥರ ಬ್ಯಾಕ್ ಗ್ರೌಂಡ್ ನಾಗ ನಡಿಲಿಕ್ಕತ್ತದ ಅನ್ಸ್ಲಿಕ್ಕತ್ತದ. ಯಾಕಂದ್ರ CM ಸಿದ್ದರಾಮಯ್ಯ ಸಾಹೇಬ್ರು DCM DKಶಿ ಅವ್ರು ಇಲ್ಲಾರ್ದ ಟೈಮ್ನಾಗ GBA ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡ್ತಾರ. ಮತ್ತೊಂದ್ ಕಡೆ DKಶಿ ಸಾಹೇಬ್ರು ಅವ್ರು ಇಲ್ಲಾರ್ದಾಗ ಇವ್ರಿಗೆ ಕರೆದು ಈಗೆಲ್ಲ ಚುನಾವಣೆ ಎಲ್ಲ ಮಾಡೋದು ಬೇಡ ಅಂತ ಇವ್ರು ಹೇಳ್ತಾರಂತ. ಅವ್ರೊಂಥರ ಇವ್ರೊಂಥರ CM DCM ನಡುವಿನ ಈ ಭಿನ್ನಾಭಿಪ್ರಾಯ ಯಾಕೋ ಒಂಥರ ಹಿಂಗ ಒಬ್ರು ಇಲ್ಲಾರ್ದಾಗ ಮತ್ತೊಬ್ರು ಇಲ್ಲಾರ್ದಾಗ ಇನ್ನೊಬ್ರು ಇವ್ರನ್ನ ಕರೆದು ಈ ತರ ಮೀಟಿಂಗ್ ಮಾಡೋದು ನೋಡಿದ್ರೆ ಹೊಂದಾಣಿಕೆ ಅನ್ನೋದು ಶೂನ್ಯ ಅಂತ ಅನ್ಸ್ಲಿಕ್ಕತ್ತ ನೋಡ್ರಪ್ಪ.
ನೋಡ್ರಿ ಕುಮಾರಸ್ವಾಮಿ ಅವ್ರು ಹೇಳಲಿಕತ್ತಾರ, ಸಿಎಂ ಅವ್ರು ಹೇಳ್ತಾರಂತ GB ಅಧಿಕಾರಿಗಳನ್ನ ಕರೆದು ಈಗ ಚುನಾವಣೆ ನಡಿಬೇಕು ಅಂತಾರತ್. ಯಾಕಂದ್ರ ಚುನಾವಣೆ ನಡೆದ್ರ 6 ತಿಂಗಳು ಇನ್ನ ಇದೇ ಸಿಎಂ ಕುರ್ಚಿದಾಗ ಭದ್ರವಾಗಿ ಮುಂದುವರಿಬಹುದಲ್ಲ. ಆದ್ರ GB ಚುನಾವಣೆ ಈಗೇ ನಡೆದ್ರ ಎಲ್ಲಿ ನನ್ನ ಸಿಎಂ ಕುರ್ಚಿ ತಪ್ಪಿ ಬಿಡ್ತದ ಅನ್ನೋ ಟೆನ್ಷನ್ DCM DK ಸಾಹೇಬ್ರಿಗೆ. ಅದಕ್ಕೆ ಅವರು ಇವ್ರಿಗೆ ಕರೆದು ಚುನಾವಣೆ ಮುಂದೂಡ್ಬೇಕು ಅಂತ ಅಲ್ಲಿಕತ್ತಾರತ್ತ. ಇಬ್ರು ಕೂಡಿ ಎಲ್ಲಿ ತನಕ ಬಂದದಂದ್ರೆ ಈಗ ಸುಪ್ರೀಂ ಕೋರ್ಟ್ನಾಗ ಅರ್ಜಿ ಹಾಕ್ಯಾರಂತ. GBA ಎಲೆಕ್ಷನ್ ವಿಷಯದಲ್ಲಿ ಹೇಳ್ತಕ್ಕಂಥದ್ದು, GBA ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲೆಕ್ಷನ್ ಕಮಿಷನ್ನ ಸಿಬ್ಬಂದಿಗಳನ್ನ ಕರೆದರು. ಉಪಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಕರೆದು GBA ಎಲೆಕ್ಷನ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿದ್ರು ಮುಖ್ಯಮಂತ್ರಿಗಳು. ನಂತರ ಈ ಉಪಮುಖ್ಯಮಂತ್ರಿಗಳು ಬಂದು ಮತ್ತಿನ್ನೊಂದು ಸಭೆ ಕರೆದು ಯಾವುದೇ ಕಾರಣಕ್ಕೂ GBA ಎಲೆಕ್ಷನ್ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಯಾವ ಆಧಾರದ ಮೇಲೆ ನೀವು ಮಾಡ್ತಕ್ಕಂಥದ್ದು ಡೈರೆಕ್ಷನ್ ಕೊಟ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಒತ್ತಡ ಹಾಕಿ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಮಗೆ ಜನಗಣತಿ ಅದು ಇದು ಅಂತೇಳಿ ಕಾರಣ ಕೊಟ್ಟು ಸೆಪ್ಟೆಂಬರ್ವರೆಗೂ ಚುನಾವಣೆ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಮುಂದಕ್ಕೆ ಹಾಕಲಿಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕಿದ್ದಾರೆ. ಈ ಮುಖ್ಯಮಂತ್ರಿಯ ಸ್ಥಾನದ ಒಂದು ಚರ್ಚೆ ನಡೀತಾ ಇದೆಯಲ್ಲ 3 ವರ್ಷದಿಂದ, ಮುಖ್ಯಮಂತ್ರಿಗಳಿಗೆ ಚುನಾವಣೆಗೆ ಹೋದರೆ ಮುಖ್ಯಮಂತ್ರಿಯ ಸ್ಥಾನ ಭದ್ರ ಆಗ್ತದೆ ಇನ್ನೊಂದು 6 ತಿಂಗಳು ಅಂತಕ್ಕಂಥದ್ದು. ಇವರಿಗೆ ಚುನಾವಣೆ ಏನಾದರೂ ಆದರೆ ನನ್ನ ಸ್ಥಾನಕ್ಕೆ ಚ್ಯುತಿ ಆಗ್ತದೆ, ನನ್ನ ಸ್ಥಾನ ಸಿಗುತ್ತೋ ಇಲ್ವೋ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಏನೋ ಒಳಗಡೆ ಇಬ್ಬರಲ್ಲೂ ಗಲಾಟೆಗಳು ನಡೆದು ಅಂತಿಮವಾಗಿ ಉಪಮುಖ್ಯಮಂತ್ರಿಗಳ ಒತ್ತಡದ ಮೇರೆಗೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಹಾಕೊಂಡವರೀಗ. ಇದು ಇರತಕ್ಕಂಥ ವಾಸ್ತವಾಂಶ. ಅದರಿಂದ ಇವರಿಗೆ ಚುನಾವಣೆ ಒಬ್ಬರಿಗೆ ನಡೆಸಬೇಕು, ಮುಖ್ಯಮಂತ್ರಿ ಚೇರ್ ಉಳಿಸ್ಕೋಬೇಕು ಅನ್ನೋದು ಒಬ್ಬರಿಗೆ, ಇನ್ನೊಬ್ಬರಿಗೆ ಚುನಾವಣೆ ಮುಂದಕ್ಕೆ ಹಾಕಬೇಕು, ಮುಖ್ಯಮಂತ್ರಿ ಚೇರ್ ಪಡಿಬೇಕು ಅಂತಕ್ಕಂಥದ್ದು ಇದರಲ್ಲಿ ನಡೀತಾ ಇದೆ. ಇವರಿಬ್ಬರಲ್ಲಿ ಸಂಘರ್ಷ. ನೋಡ್ರಿ ಇನ್ನ ಈ ಸಿಎಂ ಕುರ್ಚಿ ಗದ್ಲ ಎಲ್ಲಿ ತನಕ ಹೋಗ್ತದೋ ಗೊತ್ತಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.